ओके धन्यवाद मग इथे जनवाडदवा ಸಿಕ್ತನ ಬೇಡೋರಂಗ್ ಓಡೋಗಲ್ಲ आशीर्वाद करा क्या ಹಾಗಾಗಿ ನಮ್ಮ ಚಾಮೋಳ ಗ್ರಾಮದಿಂದ ಹಾರ್ದಿಕ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ವೇದಿಕೆ ಮೇಲೆ ಎಲ್ಲ ಹಿರಿಯರು ನಮ್ಮ ಎರಡೂ ಸರ್ಕಲ್ನ ಎಲ್ಲ ಹಿರಿಯರು ಆಗಮಿಸಿದ್ದಾರೆ. ಹಾಗಾಗಿ ಚಾಮೋಳ ಗ್ರಾಮದಿಂದ ಎಲ್ಲ ನಮ್ಮ ಪಕ್ಷದ ಹಿರಿಯರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಮಾಜಿ ಜಿಲ್ಲಾ ಪಂಚಾಯತ್ ನಮ್ಮ ಕ್ಷೇತ್ರದ ಆದವರಾದಂಥ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀ ಕುಶಾಲರಾವ್ ಪಾಟೀಲ್ ಅವರು ಉದ್ದೇಶಿಸಿ ಯಾರು ಮಾತಾಡಬೇಕಂತ ಮೂಲಕ ಚಾಂಬಾಳ ಗ್ರಾಮದ ಗ್ರಾಮ ದೇವತೆಗೆ ವಂದಿಸಿ, ಅದೇ ರೀತಿ ರುದ್ರಮುನಿ ಪಟ್ಟದೇವರನ ಪಾದಕ್ಕೆ ವಂದಿಸಿ, ಇವತ್ತು ಚಾಂಬಾಳ ಗ್ರಾಮಕ್ಕೆ ಭಾರತೀಯ ಜನತಾ ಪಾರ್ಟಿಯ ಉಮೇದುವಾರರಾಗಿ ನಮ್ಮ ಆತ್ಮೀಯ ಸೋದರ ಚಾಂಬಾಳ ಗ್ರಾಮದ ಪಕ್ಕದ ಗ್ರಾಮದಂಥ ಜನವಾಡ ಗ್ರಾಮ ನಿವಾಸಿಯಾದಂಥ ಒಬ್ಬ ಶಿಕ್ಷಕರ ಮಗನಾಗಿ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಇವತ್ತು ಬಂದಿದ್ದಾರೆ. ವೇದಿಕೆ ಮೇಲಿದ್ದಂಥ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರೇ ಮತ್ತು ಗ್ರಾಮದ ಎಲ್ಲ ನಮ್ಮ ಅಣ್ಣ ತಮ್ಮಂದಿರೇ, ಬಹುಶಃ ಈಗಾಗಲೇ ಚುನಾವಣೆ ಕಾವು ಏರ್ತಾ ಇದೆ. ಇವತ್ತು ಈಶ್ವರ್ ಸಿಂಗ್ ಠಾಕೂರ್ ಅವ್ರ ಬಗ್ಗೆ ಹೇಳಬೇಕಾಯಿತು ಅಂತಂದರೆ, ನಾವೆಲ್ಲ ಪುಣ್ಯವಂತರು. ಯಾಕಂದರೆ ಇಂಥ ಒಂದು ಸಮಾಜ ಸೇವಕ, ಯಾವುದೇ ಆಸೆ ಇಲ್ಲ ಅಂಥ ವ್ಯಕ್ತಿ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನಮಗೆ ಹಿರಿಯರು ಕಣಕ್ಕಿಳಿಸಿದ್ದಾರೆ. ಇವತ್ತು ಕಾಂಗ್ರೆಸ್ನಿಂದ ರಹೀಮ್ ಖಾನ್ ಅವರು, JDSನಿಂದ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರು, BJPಯಿಂದ ಈಶ್ವರ್ ಸಿಂಗ್ ಠಾಕೂರ್ ಅವರು, ಈ ಮೂರು ಅಭ್ಯರ್ಥಿಯಲ್ಲಿ ನಾವು ಆಯ್ಕೆ ಯಾವ ರೀತಿ ಮಾಡಬೇಕಂತಂದಾಗ, ಮೊದಲು ಯಾವ ಕ್ಯಾಂಡಿಡೇಟ್ ಎಲ್ಲಿಂದ ಬಂದಿದ್ದಾರೆ, ಯಾವ ಊರ್ದವ್ರು ಅಂತ ನಾವು ತಿಳ್ಕೊಳ್ಬೇಕು. ಕಾಂಗ್ರೆಸ್ನ ಈಶ್ವರ್ ಸಿಂಗ್, ನಮ್ಮ ರಹೀಮ್ ಖಾನ್ ಅವರು ಗುಲ್ಬರ್ಗದವರು, ಸೂರ್ಯಕಾಂತ್ ನಾಗರಪಳ್ಳಿ ಅವರಾದವರು. ಹೀಗಾಗಿ ಜನವಾಡ ಗ್ರಾಮದಲ್ಲಿ ಹುಟ್ಟಿ ನಿಮ್ಮ ಪಕ್ಕದ ಗ್ರಾಮದಲ್ಲಿ ಹುಟ್ಟಿದಂಥ ಈಶ್ವರ್ ಸಿಂಗ್ ಠಾಕೂರ್ ಅವರು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ. ಎರಡೇ ಉದಾಹರಣೆ ಹೇಳಿ ನಾನು ಮಾತು ಮುಗಿಸ್ತೀನಿ. ಬಹುಶಃ ಕಾಂಗ್ರೆಸ್ ಸುಳ್ಳಿನ ಸರ್ದಾರ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ವರ್ಣಾದಲ್ಲಿ ಸಿದ್ದರಾಮಯ್ಯ ಹೇಳ್ತಾರೆ ಬಿ ಸೋಮಣ್ಣ ವರ್ಣಾದ ಕ್ಷೇತ್ರದವರೇನು ಅಂತೇಳಿ. ಅವರು ಬಾದಾಮಿಯಲ್ಲಿ ಗೆದ್ದಂಥ ಸಮಯದಲ್ಲಿ ಅವ್ರು ಬಾದಾಮಿಯಲ್ಲಿ ಹುಟ್ಟಿದ್ರ, ಎಷ್ಟು ಸುಳ್ಳಾಡ್ತಾರೆ ನೋಡ್ರಿ. ನಮ್ಮ ಈಗಾಗಲೇ ನಮ್ಮ ಹಿರಿಯ ಸಹೋದರಾದಂಥ ವಿಜಯಕುಮಾರ್ ಪಾಟೀಲ್ ಗಾದ್ಗೀಜಿ ಅವರು ಮಾತಾಡಿದ್ದಾರೆ. ನಮ್ಮ ಜೊತೆಯಲ್ಲಿ ನಮ್ಮ ಪಾರ್ಟಿಯ ಹಿಂದಿನ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾದಂಥ ಕುಶಾಲ್ ಪಾಟೀಲ್ ಗಾದ್ಗೀಜಿ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ನಮ್ಮ ಬಾಬುರಾವ್ ಮಲ್ಕಾಪುರಿ ಅವರು,
ಹಿಂದಿನ ಜಿಲ್ಲಾ ಪಂಚಾಯತಿಯ ಸದಸ್ಯರು, ಆ ಭಾಗದ ನಮ್ಮ ಬೀದರ್ ಭಾಗದ ನಾಯಕರು ಕೂಡ ಇದ್ದಾರೆ. ನಮ್ಮ ರಾಜ್ಕುಮಾರ್ ಪೂಜಾರಿ ಅವರು ಇದ್ದಾರೆ, ನಮ್ಮ ಹಿರಿಯರಂತ ಶಿವರಾಜ್ ಕುದ್ರೇಣ್ಣವರು ಇದ್ದಾರೆ, ಅಶೋಕ್ ಪಾಟೀಲ್ ಜಿ ಇದ್ದಾರೆ. ನಮ್ಮ ನಿನ್ನೆ ತಾನೇ ಕಾಂಗ್ರೆಸ್ಸಿನ 25 ವರ್ಷಗಳ ಕಾಂಗ್ರೆಸ್ಸಿನ ಕೆಲಸವನ್ನು ಮಾಡಿ ಇವತ್ತು ಕಾಂಗ್ರೆಸ್ಸಿನ ನೀತಿಯನ್ನು ಧಿಕ್ಕರಿಸಿ ನರೇಂದ್ರ ಮೋದಿಜಿಯವರನ್ನು ಬೆಂಬಲಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸೇರಿಕೊಂಡು ನನ್ನ ಗೆಲುವಿಗಾಗಿ ಇವತ್ತು ಎಲ್ಲ ನಮ್ಮ ಕ್ಷೇತ್ರದಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಅನೇಕ ಜನ ನಮ್ಮ ಪೀರಪ್ಪ ಅವರಿದ್ದಾರೆ, ನಮ್ಮ ಜಗದೀಶ್ ಖೋಪಾಜಿ ಅವರಿದ್ದಾರೆ, ನಮ್ಮ ಈಗ ಪುಣೆಯಿಂದ ಬಂದಿದ್ದಾರೆ, ಇವತ್ತು ನಮ್ಮ ಸಲುವಾಗಿ ದಿಲ್ಲಿಯಿಂದ ಬಂದಿದ್ದಾರೆ. ನಮ್ಮ ಅನಂತ್ ಬಿರಾದಾರ್ ಅವರು, ನಮ್ಮ ಪುಟ್ಟು ಅವರು ಇದ್ದಾರೆ, ರತಿಕಾಂತ್ ಅವರು, ಮಹೇಶ್ ಅವರು, ಬಾಬಣ್ಣನ ಹೇಳಿದ್ದೀನಿ, ನಮ್ಮ ಪಾರ್ಟಿ ಜಗದೀಶ್ ಖೋಬಾ ಅವ್ರದ್ದು ಹೇಳಿದ್ದೀನಿ. ಎಲ್ಲ ನಮ್ಮ ಹಿಪ್ಪಳಗಾಂವ್ ಗ್ರಾಮದ ಹಿರಿಯರೇ. ನೋಡಿ, ಕೆಲವೊಂದು ಊರುಗಳಿಗೆ ನಾನು ನಿಮ್ಮ ದೂರಿನ ವ್ಯಕ್ತಿ ಅಲ್ಲ. ಪಕ್ಕದ ಜನವಾಡ ಗ್ರಾಮದ ಸಾಮಾನ್ಯ ಕುಟುಂಬದಲ್ಲಿ ಒಂದು ಟೀಚರ್ ಮನೆಯಲ್ಲಿ ಹುಟ್ಟಿದವನು. ಸುಮಾರು ವರ್ಷಗಳಿಂದ ಬೀದರ್ದಲ್ಲಿ ಹಿಂದೂ ಸಮಾಜಕ್ಕಾಗಿ ನಾನು ಹೋರಾಟವನ್ನು ಮಾಡಿದ್ದೇನೆ. 35 ವರ್ಷಗಳ ಕಾಲ ನಿರಂತರವಾಗಿ ಅನೇಕ ಬಾರಿ ಹೋರಾಟಗಳನ್ನು ಮಾಡಿ ಕೇಸ್ಗಳನ್ನು ಹಾಕ್ಕೊಂಡು ಜೈಲಿಗೆ ಹೋಗಿ ಸಮಾಜದ ರಕ್ಷಣೆಗಾಗಿ ಇವತ್ತು 2-3 ಬಾರಿ ತನ್ನ ಜೀವವನ್ನು ಕಳ್ಕೊಳ್ತಾ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇವತ್ತು ಉಳ್ಕೊಂಡಿದ್ದೇನೆ ಮತ್ತು ಸಮಾಜದ ಮಧ್ಯದಲ್ಲಿದ್ದೇನೆ. ಪಾರ್ಟಿಯಲ್ಲಿಯೂ ಕೂಡ ಅನೇಕ ಬಾರಿ ನನಗೆ ಏನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಣೆಯನ್ನು ಮಾಡಿದ್ದೇನೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ನಾನು 35 ವರ್ಷಗಳಲ್ಲಿ ಯಾವತ್ತೂ ಕೂಡ ಸ್ವಂತಕ್ಕಾಗಿ ಏನೂ ಕೇಳಿದಂಥ ವ್ಯಕ್ತಿ ಅಲ್ಲ. ನಾನು ನಿರಂತರವಾಗಿ ಜನರ ಮಧ್ಯೆಯನ್ನು ಇಟ್ಕೊಂಡು ಕೆಲಸವನ್ನು ಮಾಡಿದ್ದೇನೆ. ನಿಮ್ಮ ಮಗನನ್ನ ಇವತ್ತು ಜಗತ್ತಿನ ಅತ್ಯಂತ ದೊಡ್ಡ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ನನಗೆ ಟಿಕೆಟ್ ಅನ್ನು ಕೊಟ್ಟು ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡೀಲಿಕ್ಕೆ ನನಗೆ ಕಳಿಸ್ಕೊಟ್ಟಿದೆ. ಅದಕ್ಕೋಸ್ಕರ ನಾನು ಈ ಭಾಗದ ಅಭಿವೃದ್ಧಿಗಾಗಿ, ಈ ಭಾಗದಲ್ಲಿ ಆಗಬೇಕಾಗಿರೋ ಒಳ್ಳೆಯದನ್ನು ಮಾಡೋದಕ್ಕಾಗಿ ನಿಮ್ಮ ಕಡೆ ಆಶೀರ್ವಾದವನ್ನು ನಾನು ಕೇಳಲಿಕ್ಕೆ ಬಂದಿದ್ದೇನೆ. ಬಂಧುಗಳೇ, ನಾನು ಸಾಮಾನ್ಯದಿಂದ ಸಾಮಾನ್ಯವಾಗಿ ಕೆಲಸ ಮಾಡುವಂಥ ವ್ಯಕ್ತಿ. ನಾನು ಕನಸಿನಲ್ಲಿ ಯೋಚನೆ ಮಾಡಿರಲಿಲ್ಲ ಇವತ್ತು ಭಾರತೀಯ ಜನತಾ ಪಾರ್ಟಿ ಯಾವ ಪಾರ್ಟಿಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಗತ್ತು ಅವರ ನಾಯಕ ಅಂತೇಳಿ ಸ್ವೀಕಾರ ಮಾಡಿದೆ. ಅಂತಹ ಪಾರ್ಟಿ ಇವತ್ತು ನಮ್ಮಂಥ ಕೆಲಸ ಮಾಡುವಂಥ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟು, ಹೋಗಪ್ಪ ನಿನ್ನ ಜನರ ಸೇವೆ ಮಾಡು, ನೀನು ಸಾಕಷ್ಟು ಸಂಘಟನೆಗಾಗಿ ಕೆಲಸ ಮಾಡ್ತಾ ಇದೆಯಾ, ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾ ಇದೆಯಾ, ಹೋಗಿ ನೀನು ಜನರ ಸೇವೆಯನ್ನು ಮಾಡುವಂತೇಳಿ ನನಗೆ ಕಳಿಸ್ಕೊಟ್ಟಿದೆ. ಬಂಧುಗಳೇ, ಇವತ್ತು ನಾನು ನಿಮ್ಮಲ್ಲಿ ಆಶೀರ್ವಾದವನ್ನು ಕೇಳಲಿಕ್ಕೆ ಬಂದಿದ್ದೇನೆ. ಈ ಭಾಗದ ಅಭಿವೃದ್ಧಿಗಾಗಿ, ನಿಮ್ಮೆಲ್ಲರ ಸೇವೆಗಾಗಿ, ನಿಮ್ಮ ಮಗನಾಗಿ ನಾನು ಸೇವೆ ಮಾಡ್ತೇನೆ ಅಂತೇಳಿ ಇವತ್ತು ನಿಮ್ಮಲ್ಲಿ ಮತಯಾಚನೆಗೋಸ್ಕರ ನಾನು ಬಂದಿದ್ದೇನೆ. ಇವತ್ತು 2 ಪಾರ್ಟಿ ನನ್ನ ಮುಂದಿದೆ. 15 ವರ್ಷದಿಂದ ಕಾಂಗ್ರೆಸ್ಸಿನ MLA ಇದ್ದಾರೆ. ಯಾವ ರೀತಿಯ ಪರಿಸ್ಥಿತಿ ಅಂತ ಹೇಳಿದ್ರೆ, ನೀವು ಯಾರಾದರೂ ಆ MLAಗೆ ಭೇಟಿ ಮಾಡ್ಲಿಕ್ಕೆ ಹೋಗಿದ್ರೆ ಹೊರಗಡೆ ಗೇಟಿಗೆ ಬೀಗ ಇರ್ತದೆ, ಹೇಳ್ತಾನೆ ಸಾಬ್ ನಯ್ಯೇ ಜಾವ್ ಅಂತೇಳಿ. ಬಹಳ ಸಿಹಿ ಮಾತಾಡ್ತಾರೆ. ನಮ್ಮ ಮಲ್ಕಾಪುರ ಸಾಹೇಬ್ರು ಚೆನ್ನಾಗಿ ಮಾತಾಡ್ತಾರೆ, ಏಡ ಬನ್ಕೆ ಪೇಡ ಖಾತೆ ಅಂತೇಳಿ. ಅವನು ಏಡ ಅಲ್ಲ, ಅವನೊಬ್ಬ ದೊಡ್ಡ ಮತಾಂಧ. ನೆನ್ಪಿಟ್ಕೊಳ್ಳಿ, ಕಳೆದ ನವರಾತ್ರಿಯಲ್ಲಿ ಒಳಕೋಟೆಯಿಂದ ಏನು ಪಾಲ್ಕಿ ನಡೀತು, ಕಾನೂನು ಪ್ರಕಾರ ಪಾಲ್ಕಿ ನಡೆದರೂ ಕೂಡ ಹಿಂದೂಗಳ ಮೇಲೆ ಕೇಸ್ ಹಾಕಿ SP ಕಡೆ ಹೋಗಿ ಕೇಸನ್ನು ಹಾಕಿದ್ದು ಇದೇ ರಹೀಂ ಖಾನ್ ಹಿಂದೂಗಳ ಮೇಲೆ ಕೇಸನ್ನು ಹಾಕಿದ್ದಾನೆ. ಇವತ್ತು ಕಾಲೇಜಿನ ಬಿಲ್ಡಿಂಗ್ ಅನ್ನು ಕಟ್ಟಿದ್ದಾನೆ ರಹೀಂ ಖಾನ್. ಅದು ಚಿದ್ರಿಯಲ್ಲಿ ಮಠದ ಜಾಗ, ಹಿಂದೂಗಳ ಮಠದ ಜಾಗದ ಮೇಲೆ
ಇವತ್ತು ಕಾಲೇಜನ್ನ ಕಟ್ಟಿದ್ದಾನೆ. ನಿಮ್ಮಲ್ಲಿ ಬಂದ್ರೆ ಬಹಳ ಸಿಹಿ ಮಾತಾಡ್ತಾನೆ. ನೋಡಿದ್ರೆ ಹೇಳುವ ಅವನು ಏನೂ ಇಲ್ಲ ರೀ ಅಂತೇಳಿ. ನಾನು ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡಿದವನು. ಅವನು ರಹೀಂ ಖಾನ್ ಜಾತಕ ನನಗೆ ಗೊತ್ತಿದೆ. ರಾಯಚೂರದಿಂದ ಸುಮ್ಮನೆ ಇಲ್ಲಿ ಬಂದಿಲ್ಲ.